ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ನಾವು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಕ ನಿಂತಿರುವಂತಹ ಗುಬ್ಬಿ ಅವ್ರದ್ದು ಬರ್ತ್ಡೇ ಪಾರ್ಟಿ ಇದೆ. ಸೊ ಇವರು ಇವತ್ತು ನಮಗೆ ಪಾರ್ಟಿ ಕೊಡ್ಸೋದಕ್ಕೆ ನೆಲಮಂಗಲ ಕರ್ಕೊಂಡು ಹೋಗ್ತಿದ್ದಾರೆ. ಕರ್ಕೊಂಡು ಹೋಗ್ತೀವಿ ಗುಬ್ಬಿ, ಕರ್ಕೊಂಡು ಹೋಗ್ತೀಯಾ? ಸೊ ಹಾಗಾಗಿ ನಮ್ಮ ಮನೆಯವರು ಎಲ್ಲರೂ ಕೂಡ ನೆಲಮಂಗಲಾಗ ಹೋಗ್ತಿದ್ದೀವಿ. ನಮ್ಮ ಗುಬ್ಬಿ ಅವರು ಏನು ಪಾರ್ಟಿ ಕೊಡಿಸ್ತಾರೆ, ನಾವು ಯಾವ ಹೋಟೆಲ್ ಹೋದ್ವಿ ಅನ್ನೋದನ್ನ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀವಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನೆಲ್ಲ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆವರೆಗೂ ವಾಚ್ ಮಾಡಿ. ನಮ್ಮ ಮನೇಲಿ ಎಲ್ಲರೂ ಕೂಡ ರೆಡಿ ಆದ್ರು, ನಮ್ಮ ಹಿರಿಯ ಕ್ಯಾಪ್ಟನ್ ಅವರು ರೆಡಿ ಆಗಿಲ್ಲ, ಇನ್ನೂ ಕೂಡ ಬಟ್ಟಿ ಕಂಡಿಲ್ಲ ಅಂತ ಅಲ್ಲಿ ಇಲ್ಲಿ ಓಡಾಡ್ತಾವೆ ಅಂತ. ಇನ್ನು ಬೊಟ್ಟಿ ಇಕ್ಕೊಂಡಿಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಕ್ಕೆ, ಅದು ಸ್ಟಾರ್ಟ್ ಮಾಡಿದೀವಿ. ಸೊ ಈಗ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ. ಇನ್ನೊಂದು ಲೇಡಿ ಆಚೆ ನಿಂತ್ಕೊಂಡ್ಬಿಟ್ಟೈತೆ, ಮುನ್ಸ್ಕೊಂಡು ಹೋಗಿ ಯಾಕೋ ಮೂತಿ ತಿರುಗಿಸ್ಕೊಂಡು. ಸೊ ಫೈನಲಿ ಹೊರಡ್ತಾ ಇದೀವಿ. ನಮ್ಮ ಅಕ್ಕ ಅವ್ರು ರೆಡಿಯಾಗಿ ಈಚೆಗೆ ಬಂದ್ರು ನೋಡಿ, ರೆಡಿ ಆದ್ರು. ನಮ್ಮ ಮದರ್ ಇಂಡಿಯಾ ಇನ್ನೂ ಬಂದಿಲ್ಲ, ಒಳಗಡೆ ಲಾಕ್ ಮಾಡ್ತಾವ್ರೆ. ಈಗ ಲಾಕ್ ಮಾಡ್ಕೊಂಡು ಗೇಟ್ ನ ಲಾಕ್ ಮಾಡ್ಕೊಂಡು ಆಯ್ ಮುಡಿಯಾಕ. ಸೊ ಬನ್ನಿ ಎಲ್ಲರೂ ನೆಲಮಂಗಲಕ್ಕೆ ಹೋಗ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ಏಟ್ ಮಾಡಿಕೊಂಡು ಬರೋಣ. ಸೊ ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದೀವಿ. ನಮ್ಮ ಮಕ್ಕಳು ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ. ಬಸ್ ಸ್ಟ್ಯಾಂಡಿಗೆ ಕರ್ಕೊಂಬಂದ್ರೆ ಏನೋ ಖುಷಿ ಮಕ್ಳಿಗೆ ಆಟ ಆಡೋದಕ್ಕೆ. ಸೊ ಫೈನಲಿ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ನನಗೆ ನನ್ನ ಮಗಳು ಗುಬ್ಬಿಗೆ ಸೀಟ್ ಸಿಕ್ತು. ನಮ್ಮ ಅಕ್ಕನಿಗೂ ನಮ್ಮಮ್ಮ ಮತ್ತು ನನ್ನ ಇಬ್ಬರು ಮಕ್ಳಿಗೂ ಕೂಡ ಸೀಟ್ ಸಿಕ್ಕಿದೆ. ಸೊ ಬಸ್ಸು ಸ್ವಲ್ಪ ಖಾಲಿನೇ ಇತ್ತು. ಇವತ್ತು ಸಂಡೇ ಆದರೂ ಅಷ್ಟೊಂದೇನು ರನ್ನಿಂಗಲ್ಲಿ ರಶ್ ಇರಲಿಲ್ಲ. ಸೊ ಫೈನಲ್ ಆಗಿ ನಾವು ಬಸ್ ಸ್ಟ್ಯಾಂಡಲ್ಲಿ ಇಳ್ಬಿಟ್ಟು ನೆಲಮಂಗಲ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಕ್ರೌಡ್ ಏನು ಅಷ್ಟೊಂದಿಲ್ಲ, ಆದರೂ ಪರವಾಗಿಲ್ಲ. ಇವತ್ತು ನೆಲಮಂಗಲದಲ್ಲಿ ಸ್ವಲ್ಪ ಭಾನುವಾರ ಆದ್ರೂ ಟ್ರಾಫಿಕ್ ಕಮ್ಮಿನೇ ಇತ್ತು. ಸೊ ನಾವಿವಾಗ ಊಟ ಟೈಮ್ ಆಗಿರೋದ್ರಿಂದ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿರೋವಂತಹ ಗಾರ್ಡನ್ ರೆಸ್ಟೋರೆಂಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ರೆಸ್ಟೋರೆಂಟ್ಗೆ ನಾವು ಯಾವಾಗಲೂ ಹೋಗೋದು. ಸೊ ಹಾಗಾಗಿ ನಾವು ರೆಸ್ಟೋರೆಂಟ್ಗೆ ಹೋಗಿದ್ದೀವಿ. ನಮ್ಮ ಅಕ್ಕ ಅವರು ಸ್ವಲ್ಪ ಊಟ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ಮೆನುನ ನೋಡ್ತಾ ಇದ್ದಾರೆ. ನಾನು ಕೂತ್ಕೊಂಡು ಹಾಗೆ ಯೂಟ್ಯೂಬ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೂಡ ಒಂದೇ ಸೀಟಲ್ಲಿ ಒಂದೇ ಇದರಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಮ ಗುಬ್ಬಿ ಸ್ವಲ್ಪ ತೀಟೆ ಮಾಡ್ತಿದ್ದಾಳೆ. ಮಕ್ಕಳಂದ್ಮೇಲೆ ತೀಟೆನೇ ಅಲ್ವಾ. ಸೊ ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇರುತ್ತೆ. ಸೊ ಮೆನು ಓದಾದ ನಂತರ ನಮ್ಮ ಅಕ್ಕ ಆರ್ಡ್ರ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾಳೆ. ನನ್ನ ಮಗ, ಮಗಳು ಮತ್ತು ಗುಬ್ಬಿ ಎಲ್ಲರೂ ಕೂಡ ತುಂಬ ಇದು ಮಾಡ್ತಿದ್ದಾರೆ, ತೀಟೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಮೆನುನ ನೋಡಿ ಆರ್ಡ್ರ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಅವರು. ಸೊ ಆರ್ಡ್ರ್ ಆಯಿತು ಅಂತ ಅನ್ಕೋತೀನಿ. ಫೈನಲಿ ಎಲ್ಲರೂ ಕೂಡ ಹ್ಯಾಂಡ್ ವಾಶ್ ಮಾಡ್ಕೊಂಬರೋದಕ್ಕೆ ಹೋದರು. ಗುಬ್ಬಿ, ಆದ್ಯ ಮತ್ತು ಚಿರಂತನ ಪ್ಲೇಸ್ ಇವಾಗ ಚೇಂಜ್ ಆಗಿಬಿಟ್ಟಿದೆ. ಸ್ವಲ್ಪ ಜಗಳ ಮಾಡ್ತಿದ್ದಾನೆ. ಸೊ ನಮ್ಮಮ್ಮ ಪರವಾಗಿಲ್ಲ ಕೂತ್ಕೊಂತ ಅವ್ರ ಪಕ್ಕನೇ ಕೂರಿಸ್ಕೊಂಡ್ರು. ಅವನು ಆರ್ಡ್ರ್ ಮಾಡಿದ್ದಂತಹ ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ಅವನಿಗೆ ಬಂತು. ಅಮ್ಮ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ರು. ಸೊ ಹಾಗಾಗಿ ಅವ್ರಿಗೆ ಮಸಾಲೆ ದೋಸೆನೂ ಕೂಡ ಬಂತು. ಇನ್ನೊಂದು ಎಕ್ಸ್ಟ್ರಾ ವಡೆ ಮತ್ತು ಚಟ್ನಿನ ಆರ್ಡ್ರ್ ಮಾಡ್ಕೊಂಡಿದ್ಲು ಗುಬ್ಬಿ. ಸೊ ಅವಳು ಸಹ ತಿಂತಾಯಿದ್ದಾಳೆ. ನಾನು ಅಕ್ಕ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಆದ್ಯ ಮತ್ತು ಗುಬ್ಬಿ ಇನ್ನೂ ಒಂದು ಎಕ್ಸ್ಟ್ರಾ ತಿಂಡಿನ ಆರ್ಡ್ರ್ ಮಾಡ್ಕೊಂಡಿದ್ರು, ಗೋಬಿನ. ಸೊ ಫೈನಲ್ ಆಗಿ ನಮಗೂ ಸಹ ಲಂಚ್ ಬಂತು. ಸೊ ನಾನು ಅಕ್ಕ ಇಬ್ಬರು ಕೂಡ ಫ್ರೈಡ್ ರೈಸ್ನ ತಿಂತಾಯಿದ್ದೀವಿ. ತಿಂದಾದ್ಮೇಲೆ ಗುಬ್ಬಿ ಕ್ವಾಟ್ಲೆ ಕೊಡ್ತಾಯಿದ್ರು, ಜಾಸ್ತಿ ತಿನ್ಸು ಅಂತ. ಸೊ ಅವಳಿಗೂ ತಿನ್ನಿಸ್ಬೇಕು. ಈಗ ಗುಬ್ಬಿಗೂ ಮತ್ತು ಆದ್ಯಂಗೆ ಇಬ್ಬರಿಗೂ ಕೂಡ ಗೋಬಿ ಬಂತು. ಸೊ ಚಿರಂತನು ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವನಿಗೆ ಗೋಬಿ ಕೊಡಿಸ್ತಿಲ್ಲ. ಅವ್ನು ಸ್ವಲ್ಪ ಕೋಪ ಮಾಡ್ಕೊಂಡ. ಗುಬ್ಬಿಗೆ ಊಟ ತಿನ್ನಿಸ್ತಾ ಇದ್ದೆ ನಮ್ಮಮ್ಮ. ಫೈನಲ್ ಆಗಿ ಪಾನಿಪುರಿ ತೊಗೊಂಡಿತ್ತು. ಸೊ ಪಾನಿಪುರಿನ ಗುಬ್ಬಿಗೂ ತಿನ್ನಿಸ್ತು ಮತ್ತು ನನಗೂ ತಿನ್ನಿಸ್ತೀನಿ ಒಂದೇ ಒಂದು ಸ್ಪೂನ್ ಅಂತ. ನಾನು ಡಯಟ್ ಇರೋದ್ರಿಂದ ಬೇಡ ಅಂದೆ, ಆದರೂ ಪರವಾಗಿಲ್ಲ ಅಂತೇಳಿ ಒಂದೇ ಒಂದು ಸ್ಪೂನ್ ಅಮ್ಮ ತಿನ್ನಿಸಿದ್ರು. ಸೊ ನಾನು ಕೂಡ ತಿಂದೆ. ಅಕ್ಕಂದು ಫ್ರೈಡ್ ರೈಸ್ ಖಾಲಿ ಆಯಿತು. ಗುಬ್ಬಿಗೆ ಸ್ವಲ್ಪ ನಾನು ಕೂಡ ಊಟ ತಿನ್ನಿಸ್ದೆ. ಸೊ ಅವಳು ಊಟ ತಿನ್ನೋದ್ರಲ್ಲಿ ಸ್ವಲ್ಪ ಹಿಂದೇಟ್ ಆಗ್ತಾಳೆ. ಅವಳಿಗೆ ಯಾರಾದರೂ ಹೋಗೋದು ತಿನ್ನಿಸ್ಬೇಕು. ಅಮ್ಮ ಅಕ್ಕನಿಗೂ ಸಹ ಒಂದೇ ಒಂದು ಸ್ಪೂನು ಇದನ್ನು ತಿನ್ನಿಸಿದ್ರು ಪಾನಿಪುರಿನ. ಸೊ ಫೈನಲ್ ಆಗಿ ಎಲ್ಲರೂ ಕೂಡ ಖುಷಿಯಾಗಿ ಈ ಒಂದು ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಗುಬ್ಬಿ ಬರ್ತ್ಡೇ ಪಾರ್ಟಿನ ಸೆಲೆಬ್ರೇಷನ್ ಮಾಡಿದ್ವಿ. ಚಿರಂತ ಸ್ವಲ್ಪ ಪಾನಿ ಕುಡ್ದ. ಅವ್ನು ಪಾನಿಪುರಿ ತಿನ್ನಲಿಲ್ಲ, ಅವನಿಗೆ ಹುಷಾರಿರಲಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಪಾನಿ ಕುಡ್ದ ಅವನು. ಸೊ ಆಮೇಲೆ ನಾನು ಗುಬ್ಬಿಗೆ ಊಟ ಮಾಡಿಸ್ದೆ. ಅವಳು ಎಲ್ಲರ ಜೊತೆನೂ ನಿಂತ್ಕೊಂಡು ಹಾಗೆ ಸ್ವಲ್ಪನೇ ಊಟ ತಿಂದಳು. ಅಮ್ಮನೂ ತಿನ್ನಿಸಿದ್ರು, ನಾನು ತಿನ್ನಿಸ್ದೆ. ಸೊ ನಮ್ಮ ಅಕ್ಕ ಏನು ತಿನ್ನಿಸ್ಲಿಲ್ಲ ಅವಳಿಗೆ. ಸೊ ಬರ್ತ್ಡೇ ಪಾರ್ಟಿ ಅವಳದಾಗಿದ್ದರಿಂದ ಸ್ವಲ್ಪ ಖುಷಿಯಾಗಿ ಎಲ್ಲರೂ ಕೂಡ ಅವಳಿಗೆ ಕೈ ತುತ್ತನ್ನ ತಿನ್ನಿಸಿದ್ವಿ. ಸೊ ಅದಾದಮೇಲೆ ಹೋಟೆಲಿಂದ ಊಟ ಎಲ್ಲ ಮಾಡಿಕೊಂಡು ನಾವು ಹೋಟೆಲಿರೋ
ಇಂದ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಸೊ ಎಲ್ಲರದು ಊಟ ಅರ್ಧಂಬರ್ಧ ಖಾಲಿ ಆಯಿತು. ನನ್ನ ಮಗಳು ಆದ್ಯ ಮಾತ್ರ ಎಲ್ಲರದು ಖಾಲಿ ಆದ್ರೂ ಅವಳು ಖಾಲಿ ಆಗಲ್ಲ, ಅವಳು ತಿಂತಾನೇ ಇದ್ಲು. ಸೊ ಫೈನಲಾಗಿ ಬಿಲ್ ಬಂತು, ಅಮ್ಮ ಬಿಲ್ ಪೇ ಮಾಡಿದ್ರು. ಬಿಲ್ ಪೇ ಮಾಡಿ ಸೊ ನಾವು ಹೋಟೆಲಿಂದ ಹೊರಗಡೆ ಬಂದ್ವಿ. ಯಾವಾಗ ಬಿಲ್ಲು ಪೇ ಮಾಡೋದು ನಮ್ಮ ಅಮ್ಮನೇ. ಸೊ ಬಿಲ್ ಪೇ ಮಾಡಿ ಹೋಟೆಲಿಂದ ಹೊರಗಡೆ ಹೊರಟ್ವಿ. ಅಮ್ಮ ಯಾರಿಗೋ ಸ್ಯಾರಿ ತೊಗೊಬೇಕಿತ್ತು. ಸೊ ಹಾಗಾಗಿ ನೆಲಮಂಗಲದಲ್ಲಿ ಸ್ವಲ್ಪ ಓಡಾಡಿಕೊಂಡು ಅಲ್ಲೇ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ನನ್ನ ಮಕ್ಕಳು ಅದನ್ನೆಲ್ಲ ಸ್ವಲ್ಪ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ಸೊ ನೋಡಿ ಈ ರೀತಿ ಮಕ್ಕಳೆಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ರು. ಈ ರೀತಿ ಪಕ್ಷಿಗಳನ್ನೆಲ್ಲ ನೋಡಿ ಖುಷಿಯಾಗಿ ನಾವು ಅಲ್ಲಿಂದ ಪಾಸ್ ಆದ್ವಿ. ಸೊ ನೋಡಿ ಅಲ್ಲಿ ಕಲರ್ ಹಾಕಿರೋಂತಹ ಕೋಳಿ ಪಿಳ್ಳೆಗಳು ಮತ್ತು ಪಾರಿವಾಳ, ಅದೇ ರೀತಿ ಲವ್ ಬರ್ಡ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಇತ್ತು. ಸೊ ಅದನ್ನು ನೋಡಿಕೊಂಡು ನನಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ಹೂವಿನ ಮಾರ್ಕೆಟ್ ಮುಂದೆನೇ ಹೋಗ್ತಾಯಿದ್ದೆ. ಫ್ರೆಶ್ ಆಗಿರೋ ಹೂವದ್ದು ಕೂಡ ನಾನು ವಿಡಿಯೋ ಕ್ಲಿಪ್ಸ್ನ ತೊಗೊಂಡೆ. ಸೊ ಫೈನಲಿ ನೆಲಮಂಗಲದಿಂದ ಸ್ವಲ್ಪ ಮುಂದೆ ಸೀರೆಗಳು ತೊಗೊಳ್ಳೋಣ ಅಂತ ಶಾಪಿಂಗ್ಗೆ ಹೋದ್ವಿ. ಸೊ ಸ್ವಲ್ಪ ಏನು ರಶ್ ಇತ್ತು ನೆಲಮಂಗಲ, ಆದರೂ ಪರವಾಗಿಲ್ಲ ಹೋದ್ವಿ. ಅಕ್ಕ ATMಗೆ ಹೋಗಬೇಕಾಗಿತ್ತು. ಸೊ ಅಲ್ಲೇ ರೋಡ್ ಹತ್ರ ಒಂದು ATM ಬೂತ್ ಇತ್ತು. ಸೊ ಅಮ್ಮನಿಗೆ ATM ಕಾರ್ಡಲ್ಲಿ ದುಡ್ಡು ಡ್ರಾ ಮಾಡೋಕ್ಕೆ ಬರಲ್ಲ. ಅಕ್ಕ ಡ್ರಾ ಮಾಡ್ಕೊಡೋದಕ್ಕೆ ಅಂತ ಅಮ್ಮನ್ನ ATM ಇದರೊಳಗಡೆ ಕರ್ಕೊಂಡು ಸೊ ಅವರಿಬ್ಬರು ಹೋದರು. ನಾನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಕೇಳಬೇಕಾ ನನ್ನ ಮಕ್ಕಳು ಅಲ್ಲೇ ಪಕ್ಕದಲ್ಲಿ ಆಟ ಆಡ್ತಾಯಿದ್ರು 3 ಜನನೂ ಕೂಡ. ಆಮೇಲೆ ನಾವು ಫೈನಲಾಗಿ ಒಂದು ಶಾಪಿಗೆ ಬಂದ್ವಿ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ನಾನು ಅಕ್ಕ ಅಮ್ಮ ಎಲ್ಲರೂ ಕೂಡ ಶಾಪಿಂಗ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಸೀರೆಗಳೆಲ್ಲ. ಡೈಲಿ ವೇರ್ ಮಾಡೋದಕ್ಕಾಗಿರ್ಬೋದು, ಆಫೀಸ್ ವೇರ್ ಆಗಿರ್ಬೋದು, ಮತ್ತು ಪಾರ್ಟಿ ಫಂಕ್ಷನ್ಸ್ಗೆ ಸೀರೆಗಳು ತುಂಬ ಕಮ್ಮಿ ರೇಟಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಹೋಗಿದ್ವಿ. ಅಮ್ಮ ಚಾಯ್ಸ್ ಮಾಡಿದ್ರು, ಯಾವುದೋ ಕಂಫರ್ಟಬಲ್ ಅನಿಸ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ಸೀರೆನ ತೊಗೊಳ್ಲಿಲ್ಲ. ಪರ್ಚೇಸಿಂಗ್ಗೆ ಅಂತ ಹೋಗಿ ಸೀರೆನ ತೊಗೊಂಡ್ಲಿಲ್ವಲ್ಲ ಅಂದ್ಬಿಟ್ಟು ಅಮ್ಮ ಯೋಚನೆ ಮಾಡ್ಕೊಂಡು ಸೀರೆ ತೊಗೊಂಡ್ರು. ಸೊ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ಬೇಡ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಸೀರೆ ಸೆಕ್ಷನಿಂದ ಸ್ವಲ್ಪ ಮುಂದೆ ಹೋದ್ವಿ. ಅಕ್ಕ ಲೆಗ್ಗಿನ್ಸ್ ತೊಗೊಬೇಕಿತ್ತು. ಸೊ ಅವಳು ಲೆಗ್ಗಿನ್ಸ್ನ ಹುಡುಕ್ತಾ ಇದ್ಲು. ಅಲ್ಲೇ ಸೀರೆ ಇದನ್ನು ಬಿಟ್ಟು ಸ್ವಲ್ಪ ಮುಂದೆ ಲೆಗ್ಗಿನ್ಸ್ ಪ್ಯಾಟರ್ನು ಇತ್ತು. ಸೊ ಅಲ್ಲಿಗೆ ಹೋದವಳು. ನಾನೊಂದು ಸೀರೆ ನೋಡಿದೆ, ಇಷ್ಟ ಆಯಿತು, ಬಟ್ ಅದನ್ನು ನಾನು ತೊಗೊಂಡ್ಲಿಲ್ಲ. ಸೀರೆಗಳು ತುಂಬಾ ಚೆನ್ನಾಗಿದ್ದಾವೆ. ಡೈಲಿ ವೇರ್ಗಾಗಿರ್ಬೋದು, ಆಫೀಸ್ ವೇರ್ ಆಗಿರ್ಬೋದು, ಪಾರ್ಟಿ ಫಂಕ್ಷನ್ಸ್ಗೆ. ಸೊ ಆದರೂ ಕೂಡ ನಮಗೆ ಇಷ್ಟ ಆಗಲಿಲ್ಲ. ಅಮ್ಮ ಅಕ್ಕ ಚಾಯ್ಸ್ ಮಾಡ್ತಾಯಿದ್ರು. ಸೊ ಲೆಗ್ಗಿನ್ಸ್ ಸೆಕ್ಷನ್ ಸಿಕ್ತು. ಅಕ್ಕ ಲೆಗ್ಗಿನ್ಸ್ ತೊಗೊಳೋದಕ್ಕೆ ಹೋದ್ಲು. ನನ್ನ ಮಕ್ಕಳಂತೂ ಅಂಗಡಿ ತುಂಬ ಓಡಾಡ್ತಾಯಿದ್ರು. ಸೊ ನೋಡಿ ಹೆಂಗೆ ಓಡಾಡ್ತಾ ಇದ್ದಾರೆ. ನಾವು ಅಮ್ಮನಿಗೆ ಎಷ್ಟು ಸೀರೆ ನೋಡಿದ್ರೂ ಸೀರೆನೇ ಇಷ್ಟ ಆಗಲಿಲ್ಲ. ಹೆಣ್ಮಕ್ಳು ನೋಡಿದಿರಲ್ಲ, ಸೀರೆ ಸೆಕ್ಷನ್ ಕರ್ಕೊಂಡೋದ್ರೆ ಹುಡ್ಕೋದೇ ಒಂದು ದೊಡ್ಡ ಸಮಸ್ಯೆ. ಆದರೂ ಕೂಡ ಸೀರೆನ ಚಾಯ್ಸ್ ಮಾಡ್ತು, ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಈ ಸತಿ ಹಾಗಾಗಿ ನಾವು ಸೀರೆನ ಅಲ್ಲಿ ತೊಗೊಳ್ಲಿಲ್ಲ, ಸ್ಕಿಪ್ ಮಾಡಿಬಿಟ್ವಿ. ನಾನು ನೋಡಿದೆ ಸೀರೆನ, ನನಗೂ ಕೂಡ ಯಾವುದೂ ಇಷ್ಟ ಆಗಲಿಲ್ಲ. ಆದರೂ ನಾನು ಫೈನಲಾಗಿ ಅಂಗಡಿಗೆ ಹೋಗಿದ್ದೀವಿ, ಏನು ತೊಗೊಂಡೆ ಬರಬಾರ್ದು ಅಂತೇಳಿ ಅಕ್ಕ ಗೋಲ್ಡ್ ಕಲರ್ ಲೆಗ್ಗಿನ್ಸ್ನ ತೊಗೊಂಡ್ಲು. ನೋಡಿ ಬ್ಲೌಸಸ್ ಎಲ್ಲ ಇಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ವಿಸಿಟ್ ಹಾಕಂಗಿದೆ. ನೆಲಮಂಗಲಕ್ಕೆ ಹೋದಾಗ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ. ನೋಡಿ ತುಂಬ ಚೆನ್ನಾಗಿದೆ. ಮಕ್ಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಮತ್ತು ಹೆಣ್ಮಕ್ಳಿಗೆ ಕುರ್ತಾ ಸೆಟ್ ಆಗಿರ್ಬೋದು, ಮತ್ತು ಚೂಡಿದಾರ್ ಆಗಿರ್ಬೋದು, ಅದೇ ರೀತಿ ಲೆಹೆಂಗಾಗಳು ಎಲ್ಲನೂ ಕೂಡ ವೆರೈಟಿಯಾಗಿ ಈ ಒಂದು ಶಾಪಲ್ಲಿ ಅವೈಲೇಬಲ್ ಇದೆ. ಸೊ ನಾನು ಹಾಗಾಗಿ ನೋಡ್ತಾ ಹಾಗೆ ವಿಡಿಯೋ ಮಾಡಿಕೊಂಡೆ. ಫೈನಲಾಗಿ ಎಲ್ಲನೂ ಕೂಡ ನೋಡಿದ್ವಿ. ನೋಡಿ ಚಿರಂತ ಅಂತೂ ಎಲ್ಲ ಕಡೆ ಓಡಾಡ್ತಾ ಇದ್ದ. ಅಮ್ಮ ಆದ್ರೂ ಸೀರೆ ತೊಗೊಳೋ ಮನಸ್ಸಿತ್ತು, ಅಲ್ಲೇ ನಿನ್ನೆ ಓಡಾಡಿದ್ರು. ಸೀರೆಗಳು ಯಾವುದೋ ಅವ್ರಿಗೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ವೇನೋ. ಸೊ ಹಾಗಾಗಿ ಅವರು ತೊಗೊಳ್ಲಿಲ್ಲ. ನೋಡ್ತಾ ಸೀರೆ ಸೆಕ್ಷನ್ನಿಂದ ಸ್ವಲ್ಪ ಮುಂದೆ ಬಂದ್ವಿ. ಆಮೇಲೆ ನಾನು ನಮ್ಮ ಅತ್ತೆಗೆ ಒಂದು ಸೀರೆನ ತೊಗೊಂಡೆ ಡೈಲಿ ವೇರ್ ಮಾಡೋದಕ್ಕೆ. ಸೊ ಚೆನ್ನಾಗಿದೆ ಡೈಲಿ ವೇರ್ ಮಾಡೋದಕ್ಕೆ. ಕ್ಲಾತ್ಗಳಂತೂ ತುಂಬ ಸೂಪರ್ ಯೂನಿಕ್ ಆಗಿದೆ. ಫೈನಲಿ ಬಿಲ್ ಹಾಕಿಸ್ಕೊಂಡ್ವಿ. ನಾನೊಂದು ಸೀರೆ ತೊಗೊಂಡೆ ನಮ್ಮ ಅತ್ತೆಗೆ ಅಂತ ಹೇಳ್ಬಿಟ್ಟು, ನಮ್ಮ ಅಕ್ಕ ಅವಳಿಗೆ ಅಂತ ಹೇಳ್ಬಿಟ್ಟು ಒಂದು ಲೆಗ್ಗಿನ್ಸ್ನ ತೊಗೊಂಡ್ಲು. ಸೊ ಫೈನಲಾಗಿ ಬಿಲ್ ಹಾಕ್ಸೋದಕ್ಕೆ ಹೋಗಿದ್ದೀವಿ. ನನ್ನ ಮಗ ವಿಡಿಯೋ ಮಾಡ್ತಿದ್ದಾನೆ. ಅಮ್ಮ ಬಂದುಬಿಟ್ರು. ನಾನು ಅಕ್ಕ ಇಬ್ಬರು ಕೂಡ ಬಿಲ್ಲಿಂಗ್ ಮಾಡಿಸ್ಕೊಂಡು ನೆಕ್ಸ್ಟ್ ನಾವಲ್ಲಿಂದ ತರಕಾರಿ ಮಾರ್ಕೆಟ್ಗೆ ಹೋಗಿ ಮನೆಗೆ ಏನು ಬೇಕೋ ತರಕಾರಿ ವೆಜಿಟೇಬಲ್ಸ್ನ ತೊಗೊಂಡ್ವಿ. ಅಮ್ಮ ಮತ್ತು ಅಕ್ಕ ಇಬ್ಬರು ಕೂಡ ತರಕಾರಿ ವೆಜಿಟೇಬಲ್ಸ್ನ ತೊಗೊಂಡು ಮತ್ತು ನಾವು ಸ್ಯಾರಿನ ತೊಗೊಬೇಕಾಗಿತ್ತು. ಸೊ ಹಾಗಾಗಿ ಮತ್ತೆ ಸ್ಯಾರಿ ತೊಗೊಳೋದಕ್ಕೆ ಅಂತ ಬಸ್ ಸ್ಟಾಪಿಗೆ ಬಂದ್ವಿ. ಅದೇ ರೀತಿ ಪಕ್ಷಿಗಳನ್ನ ಇನ್ನೊಂದು ಸರಿ ನನ್ನ ಮಕ್ಕಳೆಲ್ಲ
ನಿಂತ್ಕೊಂಡು ನೋಡ್ತಾಯಿದ್ರು. ನಾವು ಹೋಗಿದ್ದಂತಹ ಶಾಪ್ ಪಕ್ಕದಲ್ಲಿನೇ ಈ ಪಕ್ಷಿಗಳದ್ದು ಇತ್ತು. ಸೊ ಶ್ರೀನಿಧಿ ಶಾಪ್ಗೆ ಹೋದ್ವಿ. ಅಲ್ಲಿ ಸೀರೆನ ತೊಗೋಬೇಕಿತ್ತು. ಅಮ್ಮ ಅಕ್ಕ ಇಬ್ಬರು ಕೂಡ ಹೊರಟರು, ಮತ್ತು ನನ್ನ ಮಕ್ಕಳು ಕೂಡ ಹೋದರು. ನಾನು ಕೂಡ ಶಾಪ್ಗೆ ವಿಸಿಟ್ ಮಾಡಿದೆ. ಸೊ ವೆರೈಟಿ ಸೀರೀಸ್ನೆಲ್ಲ ತೋರಿಸ್ತಾಯಿದ್ರು. ಅದರಲ್ಲಿ 2 ಸೀರೆನ ತೊಗೊಂಡು ನಾವೆಲ್ಲರೂ ಕೂಡ ಅಲ್ಲಿಂದ ವಾಪಸ್ ಬಂದ್ವಿ. ಆದ್ಯ ಐಸ್ ತಿನ್ನಬೇಕು ಅಂತಿದ್ಲು. ಸೊ ಹಾಗಾಗಿ ಅವ್ರಿಗೆ ಐಸ್ ಕೊಡ್ಸೋದಕ್ಕೆ ಅಂತ ಅಲ್ಲೇ ಇರುವಂತಹ ಮೆಡಿಕಲ್ ಸ್ಟೋರ್ ಹತ್ರ ಕರ್ಕೊಂಡೋಗಿ ಮಕ್ಕಳಿಗೆ ಮತ್ತು ನಮಗೆ ಎಲ್ಲ ಐಸ್ನ ತೊಗೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊತಾ ಐಸ್ನ ತಿನ್ಕೊತ ನಾವು ಇವತ್ತಿನ ದಿನನ ನಾವು ಫುಲ್ ಸೆಲೆಬ್ರೇಟ್ ಮಾಡಿದ್ವಿ, ಗುಬ್ಬಿ ಬರ್ತ್ಡೇ ಪಾರ್ಟಿನ. ಸೊ ನೆಕ್ಸ್ಟ್ ನಾವು ಬಸ್ ಹೊತ್ಕೊಂಡು ಮನೆಗೆ ವಾಪಸ್ ಬರ್ತಾಯಿದ್ದೀವಿ. ಅಲ್ಲಿ ಆದ್ಯ ತೊಂಡೆಕಾಯಿಗೆ ದಾರ ಕಟ್ಬಿಟ್ಟು ಬಸ್ಸಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಸೊ ಎಲ್ಲರೂ ಕೂಡ ನಿಂತಿದ್ವಿ. ಅವಳು ಮಾತ್ರ ಅಲ್ಲಿರುವಂತಹ ಸ್ವಲ್ಪ ಪ್ಲೇಸಲ್ಲಿ ಕೂತ್ಕೊಂಡು ಆಟಾಡ್ತಾಯಿದ್ಲು. ಆಮೇಲೆ ನಾವು ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.